ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ನಿಮಗೆ ಅಂಟಿ ಅಂಗಡಿಗೆ ನೀರು ತರಲು ಹೋದಾಗ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಕೇಳಿ ಆನಂದಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ. ಸಮಯ ವ್ಯರ್ಥ ಮಾಡುವುದು ಬೇಡ, ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ವೀರೇಶ್. ನನಗೆ ವಯಸ್ಸು ಅಂದಾಜು 29 ಆಗಿದ್ದವು. ಹಾಗೆ ನನಗೆ ಇನ್ನೂ ಮದುವೆ ಇರಲಿಲ್ಲ, ಏಕೆಂದರೆ ನಾನು ಇನ್ನು ಬಿಸ್ನೆಸ್ ಮಾಡುತ್ತಿದ್ದ ಕಾರಣ ಮುಂದೆ ಆಗಬೇಕು ಅಂತ ಹೇಳಿ ಯೋಚಿಸಿದ್ದೆ. ಹಾಗೆ ನಾನು ನಮ್ಮ ಊರಿನಲ್ಲಿ ಒಂದು ಚಿಕ್ಕ ಅಂಗಡಿಯನ್ನು ಇಟ್ಟು ಜೀವನ ನಡೆಸುತ್ತಿದ್ದೆ. ಹಾಗೆ ನಾನು ಕೂಡ ಮನೆಯಲ್ಲಿ ಒಬ್ಬನೇ ಇರುತ್ತಿದ್ದೆ. ಹಾಗೆ ನಾನು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ, ಅಲ್ಲಿ ಊಟ ಮಾಡುತ್ತಾ, ಅಲ್ಲೇ ಮಲಗಿಕೊಳ್ಳುತ್ತಿದ್ದೆ. ಹಾಗೆ ನಾನು ಒಂದು ದಿನ ಅಂಗಡಿಯಲ್ಲಿ ನೀರು ಖಾಲಿಯಾಗಿದ್ದ ಕಾರಣ, ಗಿರಾಕಿಗಳಿಗೆ ನೀರು ಬೇಕಾದ ಕಾರಣ ನೀರು ತರಬೇಕೆಂದು ಅಂಗಡಿಯ ಕಡೆ ಹೋದೆ. ನೀರಿನ ಅಂಗಡಿ ಕಡೆ ಹೋದಾಗ ನಾನು ಕೂಡ ಒಂದು ಚಿಕ್ಕ ಸ್ಟೇಷನರಿ ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡುತ್ತಿದ್ದೆ. ಹಾಗೆ ನಾನು ನೀರು ತರಲು ಹೋದೆ. ನೀರಿನ ಅಂಗಡಿ ನಮ್ಮ ಅಂಗಡಿಯಿಂದ 200 ಮೀಟರ್ ಮಾತ್ರ ಇತ್ತು. ಹೀಗಾಗಿ ನಾನು ನಡೆದುಕೊಂಡು ನೀರು ತರಲು ಹೊರಟೆ. ಹಾಗೆ ನಡು ರಸ್ತೆಯಲ್ಲಿ ನಡೆದುಕೊಳ್ಳುತ್ತಾ ಹೊರಟಿದ್ದೆ. ನಾನು ಅಂಗಡಿಯ ಮುಂದೆ ಹೋಗಿ, ಆಂಟಿ ನೀರು ಬೇಕಾಗಿದೆ ಅಂತ ಹೇಳಿ ಒಂದೆರಡು ಬಾರಿ ಕೂಗಿದೆ. ಅದಕ್ಕೆ ಆಂಟಿ ಅವರು ಅಂಗಡಿಯ ಒಳಗೆ ಇದ್ದರು. ಹೀಗಾಗಿ ಬಂದೆ, ಸ್ವಲ್ಪ ಹೊತ್ತು ತಡೆಯಿರಿ ಅಂತ ಹೇಳಿ ಆಂಟಿ ಹೇಳಿದರು. ಹಾಗೆ ನಾನು ಕೂಡ ಅಲ್ಲಿ ಹೊರಗಡೆ ಸ್ವಲ್ಪ ಸಮಯ ವೇಟ್ ಮಾಡಿದೆ. ಹಾಗೆ ನಿಂತುಕೊಂಡೆ. ಒಂದು 5 ನಿಮಿಷಗಳ ಕಾಲ ನಿಂತರೂ ಆಂಟಿ ಹೊರಗೆ ಬರಲಿಲ್ಲ. ಏಕೆ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗೆ ಮತ್ತೆ ನಾನು ಒಂದೆರಡು ಬಾರಿ ಆಂಟಿ ಆಂಟಿ ಅಂತ ಹೇಳಿ ಕೂಗಿದೆ. ಅದಕ್ಕೆ ಆಂಟಿ, ವೀರೇಶ್ ಸ್ವಲ್ಪ ಹೊತ್ತು ಒಳಗೆ ಬಾ, ಬರುತ್ತೀಯಾ ಅಂತ ಕೇಳಿದರು. ಅದಕ್ಕೆ ನಾನು ಏಕೆ ಆಂಟಿ ಅಂತ ಕೇಳಿದಾಗ, ಸ್ವಲ್ಪ ಬಾ ಅಂತ ಹೇಳಿ ಕರೆದರು. ಏನಾಗುತ್ತೋ ಅಂತ ಕೇಳಿದಾಗ ಒಳಗಡೆ ಹೋದೆ. ಒಳಗಡೆ ಹೋದಾಗ ಆಂಟಿ ಸೋಫಾದ ಮೇಲೆ ಕುಳಿತುಕೊಂಡಿದ್ದರು. ಹಾಗೆ ನನಗೂ ಕೂಡ ಅಲ್ಲಿ ಪಕ್ಕದಲ್ಲಿ ಕೂರು ಅಂತ ಹೇಳಿದರು. ನಾನು ಏಕೆ ಇರಬಹುದು ಅಂತ ಹೇಳಿ ಹೋಗಿ ಕುಳಿತುಕೊಂಡೆ. ಏಕೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಹಾಗೆ ನಾನು ಸುಮ್ಮನೆ ಕುಳಿತೆ. ಆಗ ಆಂಟಿ, ವೀರೇಶ್, ಏನಿಲ್ಲ, ನನಗೆ ಸ್ವಲ್ಪ ಸುಸ್ತಾಗಿದೆ, ಅದಕ್ಕಾಗಿ ನನಗೆ ಕುಡಿಯಲು ನೀರು ತಂದು ಕೊಡುತ್ತೀಯಾ ಅಂತ ಆಂಟಿ ಕೇಳಿದರು. ಅದಕ್ಕೆ ನಾನು ಆಂಟಿಗೆ ಸುಸ್ತಾದ ಕಾರಣ ಸುಮ್ಮನೆ ಕುಳಿತಿದ್ದಾರೆ, ಅದಕ್ಕಾಗಿ ನೀರು ತಂದು ಕೊಡಬೇಕಂತ ಹೇಳಿ ಅಡುಗೆ ಮನೆಯ ಕಡೆ ಹೋದೆ. ನಾನು ಕೂಡ ಸರಿ ಆಯ್ತು ಆಂಟಿ ಅಂತ ಹೇಳಿ ನೀರು ತರಲು ಒಳಗಡೆ ಹೋದೆ. ನೀರು ತೆಗೆದುಕೊಂಡು ಬರುವಾಗ ನನಗೆ ಆಂಟಿಯವರ ಹಚ್ಚಿದ ಗಿಡದಲ್ಲಿ ದಪ್ಪವಾದ ಪಪಾಯ ಹಣ್ಣುಗಳು ಇದ್ದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬಾ ದಪ್ಪವಾಗಿದ್ದವು. ಹಾಗೆ ತುಂಬಾ ರಸಭರಿತವಾಗಿಯೇ ಇದ್ದವು. ಆ ರೀತಿಯ ಪಪಾಯ ಹಣ್ಣುಗಳನ್ನು ನಾನು ಮೊದಲ ಬಾರಿಗೆ ನೋಡಿದ ಕಾರಣ ನನಗೂ ಕೂಡ ಆ ಪಪಾಯ ಹಣ್ಣುಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚಿಸಿದೆ. ಹಾಗೆ ನೀವು ಕೂಡ ಯಾವ ರೀತಿಯ ಪಪಾಯ ಹಣ್ಣುಗಳನ್ನು ಸೇವಿಸಿದ್ದೀರಾ ಅಂತ ಕೂಡ ಬೇಗನೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಂಟಿಗೆ ನೀರು ಕುಡಿಯಲು ಕೊಟ್ಟೆ. ಆಂಟಿಯು ಕೂಡ ನೀರನ್ನು ಕುಡಿದು ಅಲ್ಲಿಯೇ ಫ್ಯಾನ್ ಹಚ್ಚಿದೆ ಕುಳಿತುಕೊಂಡರು. ಆಗ ನಾನು ಅಲ್ಲಿಯೇ ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡೆ. ಆಂಟಿ ನನಗೆ ಥ್ಯಾಂಕ್ಸ್ ಅಂತ ಹೇಳಿದರು. ಇರಲಿ ಬಿಡಿ ಆಂಟಿ ಅಂತ ಹೇಳಿದೆ. ನಾನು ಕೂಡ ಸುಮ್ಮನೆ ಕುಳಿತುಕೊಂಡೆ. ಹಾಗೆ ಆಂಟಿಯು ಕೂಡ ನೋಡಲು ತುಂಬಾ ಚೆನ್ನಾಗಿ ಒಳ್ಳೆಯ ಸಂಪ್ರದಾಯಸ್ಥ ಮನೆಯ ಮಹಿಳೆಯ ತರ, ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಇದ್ದರು. ಹಾಗೆ ಆಂಟಿಯು ಕೂಡ ಅಲ್ಲಿಯೇ ಸೋಫಾದ ಮೇಲೆ ಟಿವಿ ನೋಡುತ್ತಾ ಕುಳಿತುಕೊಂಡರು. ಹಾಗೆ ನಾನು ಕೂಡ ಫ್ಯಾನ್ ಆನ್ ಮಾಡಿ ಅಲ್ಲಿ ಕುಳಿತುಕೊಂಡೆ. ಹಾಗೆ ನಾನು ಆ ರೀತಿಯ ಪಪಾಯ ಹಣ್ಣುಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ಕಾರಣ ಆ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳು ತುಂಬಾ ಟೇಸ್ಟಿಯಾಗಿ ಇದ್ದವು ಅಂತ ನನಗೆ ಅನಿಸಿತು. ಹಾಗೆ ನಾನು ಆ ಪಪಾಯ ಹಣ್ಣುಗಳನ್ನು ಆಂಟಿಯ ಒಪ್ಪಿಗೆ ಪಡೆದುಕೊಂಡು ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳನ್ನು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಆ ಪಪಾಯ ಹಣ್ಣುಗಳನ್ನು ನಾನು ಸೇವಿಸಿದ ನಂತರ ಟೇಸ್ಟ್ ಹೇಗಿತ್ತು ಅಂತ ಹೇಳಿ, ಹಾಗೆ ಮಾವಿನಕಾಯಿಗಳು ರುಚಿಯಾಗಿದ್ದವ ಅಂತ ಹೇಳಿ ನಾನು ಆಂಟಿಗೆ ತಿಳಿಸಬೇಕೆಂದು ಯೋಚಿಸಿದೆ. ಹಾಗೆ ನಾನು ಸ್ವಲ್ಪ ಸಮಯ ಆಂಟಿಯ ಜೊತೆ ಮಾತನಾಡುತ್ತಾ ಕುಳಿತೆವು. ಆಂಟಿ ಅವರ ಮನೆಯಲ್ಲಿ ಒಬ್ಬರು ಇರುತ್ತಿದ್ದರು. ಹಾಗೆ ಅವರು ಒಬ್ಬರೇ ಇರುತ್ತಿದ್ದ ಕಾರಣ, ಏಕೆಂದರೆ
ಅವರ ಗಂಡ ತೀರಿ ಹೋಗಿ 2 ತಿಂಗಳು ಕಳೆದಿತ್ತು. ಅದಕ್ಕಾಗಿ ಆಂಟಿ ಅವರು ತುಂಬಾ ಬೇಸರದಲ್ಲಿ ಇದ್ದರು. ಹಾಗೆ ನಾನು ಆಂಟಿಗೆ ಧೈರ್ಯ ಹೇಳಿದೆ. ಇರಲಿ ಆಂಟಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಆಂಟಿಗೆ ನಾನು ಹೇಳಿದೆ. ಹಾಗೆ ಹೇಳಿ ಸಮಾಧಾನವಾಗಿದ್ದರು. ನಾನೇ ನಿಮಗೇನಾದರೂ ಸಹಾಯ ಬೇಕಾದರೆ ಆಂಟಿ ನನಗೆ ಧಾರಾಳವಾಗಿ ಕೇಳಿ, ನಾನು ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಅಂತ ಆಂಟಿಗೆ ಧೈರ್ಯ ತುಂಬಿ ಹೇಳಿದೆ. ಆಂಟಿಯು ಕೂಡ ಮುಖ ಸಪ್ಪೆ ಮಾಡಿಕೊಂಡು ಸರಿ ಆಯ್ತು ವೀರೇಶ್ ಅಂತ ಹೇಳಿ ನನಗೆ ಹೇಳಿದರು. ನಾನು ಕೂಡ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳನ್ನು ನೋಡುತ್ತಿದ್ದೆ. ನಾನು ಪಪಾಯ ಹಣ್ಣುಗಳನ್ನು ನೋಡುತ್ತಿರುವುದು ಆಂಟಿಗೆ ಗೊತ್ತಾಯಿತು. ಹಾಗೆ ನಾನು ಆ ಪಪಾಯ ಹಣ್ಣುಗಳನ್ನು ಯಾರು ಕೂಡ ಸೇವಿಸಿರ್ಲಿಲ್ಲ. ಹಾಗೆ ಆ ಪಪಾಯ ಹಣ್ಣುಗಳು ತುಂಬಾ ದಪ್ಪವಾಗಿದ್ದವು. ಹಾಗೆ ನಾನು ಆಂಟಿಯ ಹತ್ತಿರ ಹೇಗೆಯಾದರೂ ಮಾತನಾಡುತ್ತಾ ಅಲ್ಲಿಯೇ ಸುಮ್ಮನೆ ಕುಳಿತುಕೊಂಡೆ. ಆಂಟಿ, ನಾನು ನನಗೆ ಒಂದು ಮಾತನ್ನು ಕೇಳುತ್ತೇನೆ, ನೀವು ಅದನ್ನು ನೆರವೇರಿಸಿಕೊಡುತ್ತೀರಾ ಅಂತ ಹೇಳಿ ನಾನು ಆಂಟಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಏಕೆಂದರೆ ಆ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಯೋಚಿಸಿದೆ. ಅದಕ್ಕೆ ಆಂಟಿ, ಏನು ಬೇಕು ಕೇಳು, ನನ್ನ ಕೈಲಿ ಆದರೆ ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ ಆ ಪಪಾಯ ಹಣ್ಣುಗಳನ್ನು ಯಾರು ಕೂಡ ಸೇವಿಸಿಲ್ಲ. ಹೀಗಾಗಿ ಆ ಪಪಾಯ ಹಣ್ಣುಗಳನ್ನು ನಾನು ಪಡೆದುಕೊಂಡು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಆ ಪಪಾಯ ಹಣ್ಣುಗಳನ್ನು ಆ ಗಿಡದಲ್ಲಿಯೇ ಬಿಟ್ಟರೆ ಆ ಗಿಡದಲ್ಲಿ ಆ ಹಣ್ಣುಗಳು ಹಾಳಾಗುತ್ತವೆ. ಅದಕ್ಕಾಗಿ ನಾನು ಈಗಲೇ ಕೇಳಿಬಿಡುತ್ತೇನೆ ಅಂತ ಹೇಳಿ ಧೈರ್ಯದಿಂದ ಕೇಳಿದೆ. ಆಂಟಿ, ನನಗೆ ನಿಮ್ಮ ಗಿಡದಲ್ಲಿ ಬೆಳೆದಿರುವ ಆ ಪಪಾಯ ಹಣ್ಣುಗಳು ಅಂದರೆ ತುಂಬಾ ಇಷ್ಟ. ಹೀಗಾಗಿ ಆ ರೀತಿಯ ಪಪಾಯ ಹಣ್ಣುಗಳು ಅಂದರೂ ನನಗೆ ತುಂಬಾ ಇಷ್ಟ. ನಾನು ಎಲ್ಲಿಯೂ ಕೂಡ ಆ ರೀತಿಯ ಪಪಾಯ ಹಣ್ಣುಗಳನ್ನು ನೋಡಿಲ್ಲ, ಹಾಗೆ ಸೇವಿಸೂ ಇಲ್ಲ. ದಯವಿಟ್ಟು ನಿಮ್ಮ ಒಪ್ಪಿಗೆ ಕೊಟ್ಟರೆ ನಾನು ಆ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳನ್ನು ಸೇವಿಸುತ್ತೇನೆ ಅಂತ ಹೇಳಿದೆ. ಹಾಗೆ ಹೇಳಿ ನಾನು ಸುಮ್ಮನೆ ಕುಳಿತುಕೊಂಡೆ. ಅದಕ್ಕೆ ಆಂಟಿಯು ಕೂಡ ನನ್ನ ಮುಖವನ್ನು ನೋಡಿ ಒಂದು ಕ್ಷಣ ಯೋಚಿಸಿದರು. ಹಾಗೆ ಅವರು ಕೂಡ ಆ ಪಪಾಯ ಹಣ್ಣುಗಳನ್ನು ಇಟ್ಟುಕೊಂಡು ನಾನೇನು ಮಾಡಲಿ, ಆ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳನ್ನು ಇವನಿಗಾದರೂ ಕೊಟ್ಟರೆ ಇವನಾದರೂ ಸೇವಿಸಿ ಖುಷಿ ಪಡುತ್ತಾನೆ, ಹಾಗೆ ಅವನ ಬಾಯಾರಿಕೆಯಾದರೂ ತೀರಿಸಿಕೊಳ್ಳುತ್ತಾನೆ ಅಂತ ಹೇಳಿ ಯೋಚಿಸಿದರು. ಹಾಗೆ ನನಗೂ ಕೂಡ ಆಂಟಿ ಏನು ಯೋಚಿಸುತ್ತಾರೆ ಅಂತ ಹೇಳಿ ಕುತೂಹಲ ಶುರುವಾಯಿತು. ಹಾಗೆ ನಂತರ ಆಂಟಿ ಪಪಾಯ ಹಣ್ಣುಗಳನ್ನು ನನಗೆ ಕೊಟ್ಟರು. ಆ ಪಪಾಯ ಹಣ್ಣುಗಳು ತುಂಬಾ ದಪ್ಪವಾಗಿದ್ದ ಕಾರಣ ನನ್ನ ಕೈಯಲ್ಲಿ ಸಾಲಲಿಲ್ಲ. ಅದಕ್ಕಾಗಿ ನಾನು ಆ ಪಪಾಯ ಹಣ್ಣುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಆ ಪಪಾಯ ಹಣ್ಣುಗಳನ್ನು ಸೇವಿಸಿದೆ. ಹಾಗೆ ಆ ಪಪಾಯ ಹಣ್ಣುಗಳು ತುಂಬಾ ರಸಭರಿತವಾಗಿದ್ದವು, ಹಾಗೆ ತುಂಬಾ ಟೇಸ್ಟಿಯಾಗಿ ಇದ್ದವು. ಹಾಗೆ ನನಗೂ ಕೂಡ ನಿಧಾನವಾಗಿ ಸೇವಿಸಿದೆ. ಹಾಗೆ ಆ ಪಪಾಯ ಹಣ್ಣುಗಳು ತುಂಬಾ ಟೇಸ್ಟಿಯಾಗಿದ್ದವು ಅಂತ ಹೇಳಿದಾಗ ನನಗೂ ಕೂಡ ತುಂಬಾ ಖುಷಿಯಾಯಿತು. ಹಾಗೆ ನಾನು 5 ನಿಮಿಷಗಳ ಕಾಲ ನಿರಂತರವಾಗಿ ಆ ಪಪಾಯ ಹಣ್ಣುಗಳನ್ನು ಒಂದೊಂದಾಗಿ ಸೇವಿಸಿದೆ. ಹಾಗೆ ಆಂಟಿಯು ಕೂಡ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತುಕೊಂಡರು. ಹಾಗೆ ಪಪಾಯ ಹಣ್ಣುಗಳು ಸೇವಿಸುತ್ತಿರುವುದನ್ನು ನೋಡಿ ಆಂಟಿಯು ಕೂಡ ಖುಷಿ ಪಟ್ಟರು. ಏಕೆಂದರೆ ಆ ಪಪಾಯ ಹಣ್ಣುಗಳನ್ನು ಇವನಿಗಾದರೂ ಕೊಟ್ಟರೆ ಸಂತೋಷ ಪಡುತ್ತಾನೆ ಅಂತ ಹೇಳಿ ಯೋಚಿಸಿ ಆಂಟಿ ನನಗೆ ಕೊಟ್ಟಿದ್ದರು. ಹಾಗೆ ಅಷ್ಟರಲ್ಲಿ ನನ್ನ ತಮ್ಮ ಎದ್ದು ನಿಂತಿದ್ದ. ಅವನಿಗೂ ಕೂಡ ಪಪಾಯ ಹಣ್ಣುಗಳು ಎಂದರೆ ತುಂಬಾ ಇಷ್ಟ. ಹೀಗಾಗಿ ಅವನು ಕೂಡ ಎದ್ದು ನಿಂತಿದ್ದ. ಹಾಗೆ ಅವನಿಗೂ ಕೂಡ ಸ್ವಲ್ಪ ಹೊತ್ತು ಪಪಾಯ ಹಣ್ಣುಗಳನ್ನು ಕೊಟ್ಟು ಸಮಾಧಾನ ಮಾಡಿದೆ. ನಂತರ ಅವನಿಗೆ ಆಟವಾಡಲು ಆಟೋಣಿಕೆ ವಸ್ತು ಬೇಕಾಗಿದ್ದ ಕಾರಣ ಅವನಿಗೆ ಆಂಟಿಯು ಕೂಡ ನನ್ನ ತಮ್ಮನನ್ನು ನೋಡಿ ಅವರು ಖುಷಿ ಪಟ್ಟರು. ಹಾಗೆ ನನ್ನ ತಮ್ಮನನ್ನು ಆಂಟಿ ಕರೆದುಕೊಂಡು ಸ್ವಲ್ಪ ಹೊತ್ತು ಅವನಿಗೆ ಆಟೋಣಿಕೆ ವಸ್ತುವನ್ನು ಕೊಟ್ಟು ಸ್ವಲ್ಪ ಹೊತ್ತು ಆಟವಾಡಿಸಿದರು. ಅವನು ಕೂಡ ತುಂಬಾ ಚೆನ್ನಾಗಿ ಆಟವಾಡಿದ. ಹಾಗೆ ನನ್ನ ತಮ್ಮನು ಕೂಡ ನೋಡಲು ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದ. ಹಾಗೆ ಅವನು ಕೂಡ ತುಂಬಾ ಉದ್ದವಾಗಿ ಇದ್ದ. ಹಾಗೆ ಆಂಟಿ ನನ್ನ ತಮ್ಮನನ್ನು ಕರೆದುಕೊಂಡು ಸ್ವಲ್ಪ ಹೊತ್ತು ಆಟವಾಡಿಸಿದರು. ಹಾಗೆ ಅವನು ಕೂಡ ತುಂಬಾ ಖುಷಿ ಪಟ್ಟ. ನಂತರ ನನ್ನ ತಮ್ಮನಿಗೆ ಆಟವಾಡಲು ಇನ್ನೊಂದು ವಸ್ತು ಬೇಕಾಗಿತ್ತು. ಅದಕ್ಕಾಗಿ ಆಂಟಿಯು ಕೂಡ ನನ್ನ ತಮ್ಮನನ್ನು ನೋಡಿ ತುಂಬಾ ಖುಷಿ ಪಟ್ಟಿದ್ದರು. ಅದಕ್ಕಾಗಿ ಅವನು ತುಂಟಾಟ ತುಂಬಾ ಆಗಿತ್ತು. ಹಾಗಾಗಿ ಅವನಿಗೆ ನನ್ನ ತಮ್ಮನಿಗೆ ಆಟವಾಡಲು ಆಟೋಣಿಕೆಯ ವಸ್ತುವನ್ನು ಕೊಡಲು ಆಂಟಿಯು ಕೂಡ ಒಪ್ಪಿಕೊಂಡರು. ನಂತರ
ಆಂಟಿ ನನ್ನ ತಮ್ಮನನ್ನು ಆಧುನಿಕ ವಸ್ತುವಿನ ಜೊತೆ ಆಟವಾಡಿಸಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕೂಡ ಬೇಗನೆ ಕಮೆಂಟ್ ಮಾಡಿ, ಏಕೆಂದರೆ ನೀವು ಕಮೆಂಟ್ ಮಾಡಿದರೆ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ನೀವು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ ದೊರೆಯುತ್ತವೆ. ನಿಮ್ಮ ಸಪೋರ್ಟ್ ನಮಗೆ ಸದಾಕಾಲ ಹೀಗೆ ಇರಲಿ. ಹಾಗೆ ಇದೇ ರೀತಿ ನಮಗೆ ನೀವು ಸಪೋರ್ಟ್ ಮಾಡಿದರೆ ನಾವು ಮುಂದಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಹಾಗೆ ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ಕಥೆಯನ್ನು ನೀವು ಕೇಳಿ ಆನಂದಿಸಿ. ಹಾಗೆ ನಮ್ಮ ಚಾನೆಲ್ ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನಿಮ್ಮ ಸಪೋರ್ಟ್ ನಮಗೆ ಸದಾಕಾಲ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ.